ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಚಾಮುಂಡೇಶ್ವರಿ ವರ್ಧಂತಿಯ ಮಹತ್ವ, ಅದರ ಪುರಾಣ ಹಿನ್ನೆಲೆ ಮತ್ತು ಈ ದಿನದ ಏಕೆ ಆಚರಿಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ. ಆದಿಶಕ್ತಿ ಪರಾಶಕ್ತಿಯೇ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಕ್ಕೆ ಕಾರಣಳಾಗಿದ್ದಾಳೆ. ಧರ್ಮಕ್ಕೆ ಸಂಕಟ ಬಂದಾಗ, ಅಧರ್ಮ ಹೆಚ್ಚಾದಾಗ ದೇವಿಯು ವಿವಿಧ ರೂಪಗಳಲ್ಲಿ ಅವತರಿಸಿ ಲೋಕವನ್ನು ರಕ್ಷಿಸುತ್ತಾಳೆ. ಅಂತಹ ಮಹಾಶಕ್ತಿಯ ರೂಪವೇ ಚಾಮುಂಡೇಶ್ವರಿ. ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ವರವನ್ನು ಪಡೆದು ದೇವತೆಗಳು ಹಾಗೂ ಋಷಿಗಳನ್ನು ಹಿಂಸಿಸುತ್ತಿದ್ದನು. ಅವನ ದೌರ್ಜನ್ಯದಿಂದ ಬೇಸತ್ತ ದೇವತೆಗಳು ಶಿವ, ವಿಷ್ಣು ಮತ್ತು ಬ್ರಹ್ಮನ ಶರಣಾದರು. ಆಗ ಎಲ್ಲ ದೇವತೆಗಳು ದಿವ್ಯ ತೇಜಸ್ಸು ಒಂದಾಗಿ ಒಂದು ಅಪೂರ್ವ ದಿವ್ಯ ಸ್ತ್ರೀ ರೂಪವನ್ನು ಸೃಷ್ಟಿಸಿ, ಆ ರೂಪವೇ ಆದಿಶಕ್ತಿ ದುರ್ಗಾದೇವಿ. ಪ್ರತಿಯೊಬ್ಬ ದೇವತೆಯು ತಮ್ಮ ಆಯುಧಗಳನ್ನು ದೇವಿಗೆ ಸಮರ್ಪಿಸಿದರು. ಶಿವನು ತ್ರಿಶೂಲ, ವಿಷ್ಣುವು ಸುದರ್ಶನ ಚಕ್ರ, ಇಂದ್ರನು ವಜ್ರಾಯುಧ, ವರುಣ ಶಂಖ, ವಾಯುದೇವನು ಧನಸ್ಸು, ಅಗ್ನಿದೇವನು ಶಕ್ತಿ ಆಯುಧವನ್ನು ನೀಡಿದನು. ದೇವಿಯು ಸಿಂಹವನ್ನು ವಾಹನವಾಗಿಸಿಕೊಂಡು ಮಹಿಷಾಸುರನ ವಿರುದ್ಧ ಯುದ್ಧಕ್ಕೆ ಹೊರಟಳು. ಹಲವು ದಿನಗಳ ಕಾಲ ನಡೆದ ಭೀಕರ ಯುದ್ಧದಲ್ಲಿ ಮಹಿಷಾಸುರನು ಎಮ್ಮೆ, ಸಿಂಹ, ಆನೆ ಮತ್ತು ಮಾನವ ಸೇರಿದಂತೆ ಅನೇಕ ರೂಪಗಳನ್ನು ತಾಳಿದರೂ ಕೊನೆಯಲ್ಲಿ ದೇವಿಯ ತ್ರಿಶೂಲಕ್ಕೆ ಬಲಿಯಾಗಿ ಸಂಹಾರಗೊಂಡನು. ಅದಕ್ಕೂ ಮೊದಲು ದೇವಿಯು ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಸಂಹರಿಸಿದಳು. ಆದ್ದರಿಂದ ದೇವಿಗೆ ಚಾಮುಂಡೆ ಎಂಬ ಹೆಸರು ಪ್ರಸಿದ್ಧವಾಯಿತು. ನಂತರ ಮಹಿಷಾಸುರನ ಸಂಹಾರದಿಂದ ಧರ್ಮವನ್ನು ಸ್ಥಾಪಿಸಿದ ಕಾರಣ ದೇವಿಯನ್ನು ಚಾಮುಂಡೇಶ್ವರಿ ಎಂದು ಭಕ್ತರು ಆರಾಧಿಸಲಾರಂಭಿಸಿದರು. ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ಚಾಮುಂಡೇಶ್ವರಿ ದೇವಸ್ಥಾನ ಭಾರತದಲ್ಲಿನ ಅತ್ಯಂತ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಮೈಸೂರು ನಗರಕ್ಕೂ ದೇವಿಯ ಆಶೀರ್ವಾದವಿದೆ ಎಂಬ ನಂಬಿಕೆ ಇದೆ. ವಿಜಯದಶಮಿ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಚಾಮುಂಡೇಶ್ವರಿ ವರ್ಧಂತಿಯೆಂದು ದೇವಿಗೆ ವಿಶೇಷ ಅಭಿಷೇಕ, ಕುಂಕುಮಾರ್ಚನೆ, ಅಲಂಕಾರ, ದುರ್ಗಾ ಸಪ್ತಸತಿ ಪಾರಾಯಣ, ಲಲಿತಾ ಸಹಸ್ರನಾಮ, ಅನ್ನದಾನ ಮತ್ತು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಈ ದಿನ ಭಕ್ತಿಯಿಂದ ದೇವಿಯನ್ನು ಪೂಜಿಸಿದರೆ ಶತ್ರುಬಾಧೆ ನಿವಾರಣೆಯಾಗುತ್ತದೆ, ಭಯ ಮತ್ತು ಆತಂಕ ದೂರವಾಗುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ಆರೋಗ್ಯ, ಐಶ್ವರ್ಯ ಮತ್ತು ಧೈರ್ಯ ವೃದ್ಧಿಸುತ್ತದೆ, ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ದೇವಿಗೆ ಪ್ರಸಿದ್ಧವಾದ ನೈವೇದ್ಯಗಳಲ್ಲಿ ಪಾಯಸ, ಸಿಹಿ ಪೊಂಗಲ್, ಹಣ್ಣುಗಳು, ತೆಂಗಿನಕಾಯಿ, ಬೆಲ್ಲ ಹಾಗೂ ತಾಂಬೂಲವನ್ನು ಸಮರ್ಪಿಸಲಾಗುತ್ತದೆ. ಕೆಂಪು ಹೂವುಗಳಿಂದ ಪೂಜೆ ಮಾಡುವುದು ವಿಶೇಷ ಫಲಪ್ರದ ಎಂದು ನಂಬಲಾಗಿದೆ. ಕೊನೆಯಲ್ಲಿ ಎಲ್ಲರೂ ಈ ಪ್ರಾರ್ಥನೆಯನ್ನು ಮಾಡಬಹುದು. ಓಂ ಐಂ ಕ್ಲೀಂ ಚಾಮುಂಡಾಯ ವಿಚ್ಚೆ. ಈ ಮಹಾಮಂತ್ರವನ್ನು 9, 27 ಅಥವಾ 108 ಬಾರಿ ಜಪಿಸಿದರೆ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂದು ತಾಂತ್ರಿಕ ಮತ್ತು ಶಾಸ್ತ್ರ ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.